ಮೊಬೈಲ್ ಚಾರ್ಜ್ ಇದೆಯೋಡ ಅಂದು ದೊಡ್ಡ ವೈರ್ ತಿಕ್ಕೊಂಡ ಆತೆ ಮರ ಏಯ್ ನೋಡಿ ವಾಟರ್ ಫಾಲ್ಸ್ ಇನ್ನೊಂದು ಬ್ಯೂಟಿಫುಲ್ ವಾಟರ್ ಫಾಲ್ಸ್ ಇಲ್ಲಿದು ಈ ಘಾಟಿಗೆ ನಮಸ್ತೆ ಸರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎನದರ್ ಡೇ ಎನದರ್ ರೈಡ್, ಮಾನ್ಸೂನ್ ರೈಡ್. ಮಡಿಕೇರಿ ಹೋಗ್ತಿದ್ದೆ ಇವತ್ತು. ಆ್ಯಂಡ್ ಮಧು ಇದ್ದಾನೆ, ಸೂರಜ್ ಇದ್ದಾರೆ. ಹಲೋ. ಈಗ ಪುತ್ತೂರಲ್ಲಿ ಶೆಲ್ಲಲ್ಲಿ ಫ್ಯೂಯಲ್ ಹಾಕ್ಸಿದ್ದೆವು. ಲೆಟ್ಸ್ ಗೋ. ಸೊ ಈಗ ಪ್ಲ್ಯಾನ್ ಎಂತ ಅಂತ ಹೇಳಿದರೆ ಭಾಗಮಂಡಲ ಕರಿಕೆ ರೋಡಲ್ಲಿ ಹೋಗೋದು. ಮತ್ತು ಅಲ್ಲಿಂದ ಒಂದು ಡ್ಯಾಮ್ ಉಂಟು, ಆ ಡ್ಯಾಮ್ ಮುಗಿಸಿ ಮತ್ತೊಂದು ಫಾಲ್ಸ್ ಉಂಟು, ಅಲ್ಲಿಗೆ ಹೋಗುವ ಪ್ಲ್ಯಾನ್. ಶೆಲ್ಲಲ್ಲಿ ಫ್ಯೂಯಲ್ ಹಾಕಿ ಆಯಿತು. ಇವತ್ತು ರೆಡ್ ಅಲರ್ಟ್ ಉಂಟು, ಮಳೆ ಬರುವ, ಜೋರು ಮಳೆ ಬರುವ ಎಲ್ಲ ಸಾಧ್ಯತೆ ಉಂಟು. ಹಾಗೆ ವಿ ಆರ್ ಪ್ರಿಪೇರ್ಡ್. ತಿಂಡಿ ಆಗಲಿಕ್ಕೆ ಬಂದದ್ದು ಇವತ್ತು. 7:07 ಆಯಿತು. ಲೆಟ್ಸ್ ಗೋ. ಎಂತಪ್ಪ ಜಾಮ್ ಆಗಿದೆ. ಹೂವು ಉಂಡ ಕರೆಂಟ್ ಇತ್ತು ಇಜ್ಜ ಅದು. ಹಾಂ ಮೊಬೈಲ್ ಚಾರ್ಜ್ ಇದೆಯೋಡ ಯಾರಿಗೆ? ಮೊಬೈಲ್ ಚಾರ್ಜ್ ಇದೆಯೋಡ ಅಂದು ದೊಡ್ಡ ವೈರ್ ತಿಕ್ಕೊಂಡ ಆತೆ. ಮಳೆಗಾಲ ಅದು ಕಾಮನ್ ಪ್ರಾಬ್ಲಮ್, ಮರ ಬೀಳುದು. ಆಯ್ತು ವಿಡಿಯೋ ಅನ್ಬೋದ. ಕಂಟೆಂಟ್ ಇಸ್ ವೆಲ್ತ್. ಹಾಂ ಟೂರಿಸ್ಟ್ ಹೋಗ್ತದೆ ಸೌಂಡಿಗೆ ಅವು ಸೇಮ್ ಸೇಮ್ ಅದು ಅವೇ. ಅಲ್ಲ ಬುಡ್ಡಿಯರ್ ಫೈನಲಿ ಬೈಕ್ಸಿಗೆ ಹೋಗುವಷ್ಟು ಕ್ಲಿಯರ್ ಆಯಿತು ಜಾಗೆ. ಎಲ್ಲಿ 2-3 ಕಿಲೋಮೀಟ್ರ್ ಈಗ ಬ್ಲಾಕ್ ಇರ್ಬೋದು. ಹಿಂದೆ ನಾವು ಬರುವಾಗಲೇ ಒಂದು 1 ಕಿಲೋಮೀಟ್ರ್ ಬ್ಲಾಕ್ ಇತ್ತು. ಇನ್ನು ಆಚೆ ಸೈಡಲ್ಲಿ ಎಷ್ಟು ಬ್ಲಾಕ್ ಉಂಟು ನೋಡಬೇಕು. ಹೌದೌದು, ಅಡ್ವಾಂಟೇಜ್ ಆಫ್ ಟೂ ವೀಲರ್. ಪಟ್ ಎಸ್ಕೇಪ್ ಆಗ್ಬೋದು.
ಬ್ಲಾಕ್ ಕ್ಲಿಯರ್ ಆಯಿತು. ಇನ್ನು ಲೈನ್ ಎಷ್ಟುಂಟು ನೋಡಬೇಕು ಈಗ. ಇಲ್ಲ, ಇಲ್ಲಿ ಸ್ವಲ್ಪ ಇರೋದು. ಆಚೆ ಸೈಡಲ್ಲಿ ಹೆವಿ ಇದ್ದದು. ಪುತ್ತೂರು ಸೈಡಿಂದ ಫುಲ್ ಬ್ಲಾಕ್. ಇಲ್ಲಿ ನೋಡಿ ಇಷ್ಟೇ ಸ್ವಲ್ಪ. ಸೊ ಪುತ್ತೂರು ಮಂಗಳೂರಿಂದ ಮಡಿಕೇರಿ ತುಂಬ ಜನ ಹೋಗ್ತಿದ್ದಾರೆ ಮೋಸ್ಟ್ಲಿ ಈಗ. ಮಡಿಕೇರಿ ಮೈಸೂರು ಸೈಡ್ ಈಗ ರಿಟರ್ನ್ ಬರೋದು ಕಮ್ಮಿ. ಸೊ ಬ್ರೇಕ್ಫಾಸ್ಟ್ ಆಯ್ತಿಲ್ಲ. ಉಡುಪಿ ಗಾರ್ಡನ್ ಸುಳ್ಯದಲ್ಲಿ ಸಂತೃಪ್ತಿಗೆ ಹೋದದ್ದು. ಅಲ್ಲಿ ಒಟ್ಟರು ರಶ್ ಇತ್ತು. ಈಗ ಈಚೆ ಬಂದದ್ದು. ಈಗ ನಮಗೆ ಕರಿಕ ರೋಡಿಗೆ ಹೋಗುವಾಗ ಸ್ವಲ್ಪ ರಿಟರ್ನ್ ಹೋಗ್ಬೇಕಾಗ್ತದೆ. 1 ಕಿಲೋಮೀಟ್ರ್ ನಾವು ಹಿಂದೆ ಹೋಗಬೇಕು. ಸೊ ಹೋಟೆಲಿಗೋಸ್ಕರ ನಾವು ಚೂರು ಎದುರು ಬಂದದ್ದು. ಫ್ರೇಮ್ ನೋಡಿ ಹೇಗುಂಟು ಅಂತ. ಸೂಪರ್ ಫ್ರೇಮ್ ಇದು. ಈಗ ಇದೇ ರೋಡಲ್ಲಿ ನಾವು ಸುತ್ತು ಹೊಡೆದು ಬಂದು ಈಗ ಆಚೆ ಸೈಡಿಗೆ ಬರ್ತಾರೆ. ಅಲ್ಲಿನೊಂದು ವ್ಯೂ ಉಂಟು, ಆಸಮ್ ವ್ಯೂ. ಅಲ್ಲಿ ನಿಲ್ಲಿಸ್ತಾರೆ ಅಷ್ಟು ನನ್ನ ಹಿಂದಾಗ್ತದೆ ವ್ಯೂ ಅದೀಗ. ಇದೇ ವ್ಯೂ. ನೋಡಿ ಇದು ಅಲ್ಲಿ ಕಾಣುದು ಸ್ಟಾರ್ಟಿಂಗ್. ಅದು ನಮ್ಮ ವೆಸ್ಟರ್ನ್ ಘಾಟ್ಸ್ ಇದು ಸ್ಟಾರ್ಟಿಂಗ್ ಪಾಯಿಂಟ್. ಇದೆಲ್ಲ ಆ ಮಂಚಿ ಬೋಪುನೆ ಆ ಗುಡ್ಡೆ ದಟ್ ಡೈರೆಕ್ಷನ್. ನಾಯ್ಸ್ ಬಿಗ್ ಬಿದಿರು ಮರ. ಹಿಂದಿಂದ ನೋಡ್ಬೋದು ಫುಲ್ ದ ಮೌಂಟೇನ್ ರೇಂಜಸ್. ಇದು ನಮ್ಮ ವೆಸ್ಟರ್ನ್ ಘಾಟ್ಸ್ ಇದು ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಆ್ಯಂಡ್ ಇಫ್ ಯು ನೋಟಿಸ್ ಆ ಗುಡ್ಡೆ ಮೇಲೊಂದು ಟವರ್ ಉಂಟು, ನಿಮಗೆ ಕಾಣ್ತಾ ಗೊತ್ತಿಲ್ಲ ಇದರಲ್ಲಿ ಗೋಪುರದಲ್ಲಿ. ಆ್ಯಂಡ್ ವಿ ರೀಚ್ಡ್ ಪಣತ್ತೂರು ಬ್ರಿಡ್ಜ್. ಇದು ನಮ್ಮ ಪಣತ್ತೂರು ಬ್ರಿಡ್ಜ್. ಇಲ್ಲಿಗ ನಾವು ಲೆಫ್ಟ್ ತಗೊಳ್ಬೇಕು. ಇದು ರೈಟ್ ಹೋದರೆ ನಮ್ಮ ರಾಣಿಪುರ
ಆಚೆ ಕೇರಳ ಸೈಡಿಗೆ ಹೋಗ್ತದೆ. ನಾವೀಗ ಲೆಫ್ಟ್ ಸೀದಾ ಅದು ಭಾಗಮಂಡಲ, ಕಾರಿಕೆ ರೋಡಾಗಿ ಭಾಗಮಂಡಲಕ್ಕೆ ಹೋಗ್ತದೆ. ಈಗ ಇದು ಆ್ಯಕ್ಚುಲಿ ಈಗ ಕೇರಳ ಆಗ್ತದೆ. ನಾವೊಂದು ಸ್ವಲ್ಪ ಶಾರ್ಟ್ ಡ್ಯೂರೇಷನಿಗೆ ನಾವು ಕೇರಳ ಎಂಟರ್ ಆಗಿದ್ದೆವು, ಸಾಧಾರಣ 10-15 ಕಿಲೋಮೀಟರ್ಸ್. ಸೊ ಈಗ ನಾವು ಮೇನ್ ರೋಡಿಗೆ ಬಂದು ಜಾಯ್ನ್ ಆದೆವು. ಆ್ಯಂಡ್ ಈಗ ನಾವು ವಾಪಸ್ ಕರ್ನಾಟಕಕ್ಕೆ ರೀಚ್ ಆದೆವು. ಬ್ಯಾಕ್ ಟು ಕರ್ನಾಟಕ. ಇದೀಗ ಬಾರ್ಡರ್ ಕೊಡಗು ಜಿಲ್ಲೆಗೆ ಎಂಟರ್ ಆದೆವು ನಾವು ಕೇರಳದಿಂದ. ಭಾಗಮಂಡಲ, ತಲಕಾವೇರಿ, ಮಡಿಕೇರಿ, ಚೇರಂಬಾಣಿ. ಲಾಸ್ಟ್ ಟೈಮ್ ನೆನಪಿದ್ರೆ ಇಲ್ಲಿ ಸುಮ್ಮನೆ ನಿಲ್ಲಿಸಿದ್ದೆವು. ಎಂಚಂಡು ವೈಬ್ಸ್ ಸೋ ಫಾರ್? ಕ್ವಿಕ್ ಸ್ಟಾಪ್ ಬ್ರಿಡ್ಜ್ ಹತ್ರ. ಸೊ ಈ ಡೈರೆಕ್ಷನಲ್ಲಿ ನಾವೇ ಹೋಗುದೀಗ. ನೀರು ಡೀಸೆಂಟ್ ಫ್ಲೋವಲ್ಲಿ ಉಂಟು, ತುಂಬ ಫ್ಲಡ್ಡಡ್ ಅಂತ ಆಗಲಿಲ್ಲ, ಡೀಸೆಂಟ್. ಜೋರು ಮಳೆ ಬಂದರೆ ನೀರು ಸಹ ಜೋರಾಗ್ಬೋದು. ಆ್ಯಂಡ್ ದಿಸ್ ಇಸ್ ಮೈ ಜುಗಾಡ್, ಗೋಪುರ ಬೀಳೋದಾಗಿ ಇನ್ ಕೇಸ್ ಏನಾದರೂ ಆಗಿ ಇದು ನಮ್ಮ ಸ್ಟ್ಯಾಂಡ್ ಮುರಿದ್ರೆ ಕ್ಲಿಪ್ಪು ಇದೊಂದು ನೇತಾಡಿ ಒಂದು ಇರ್ತದೆ. ಇಲ್ಲಿ ನೋಡಲಿಕ್ಕೆ ಚೂರು ಆಡ್ ಕಾಣ್ತದೆ, ಬಟ್ ವೆರಿ ಹೆಲ್ಪ್ಫುಲ್. ಆ ಬ್ರಿಡ್ಜ್ ಕಳೆದ ನಂತರ ಸ್ವಲ್ಪ ಘಾಟ್ ಸೆಕ್ಷನ್ ಶುರು ಆಗ್ತದೆ, ಸ್ವಲ್ಪ ಅಸೆಂಡ್ ಶುರು ಆಗ್ತದೆ. ಆ್ಯಂಡ್ ದ ಘಾಟ್ ಸೆಕ್ಷನ್ ಹ್ಯಾಸ್ ಬಿಗನ್. ನೋಡ್ಬೋದು, ಎಲ್ಲಿ ನೋಡಿದ್ರು ವಾಟರ್ ಫಾಲ್ಸ್. ಈ ಘಾಟ್ ಸೆಕ್ಷನ್ ಏನದೊಂದು ಸ್ಪೆಷಲ್ ಅಂತ ಹೇಳಿದರೆ, ಒಂದು ಡೆನ್ಸ್ ಫಾರೆಸ್ಟ್ ಇದು, ಆ್ಯಂಡ್ ಅದರ ಮಿಡ್ಲಲ್ಲಿ ಒಂದು ಸಪೂರ ರೋಡ್, ಆ್ಯಂಡ್ ಪ್ರತಿಯೊಂದು ಟರ್ನಲ್ಲಿ ಒಂದೊಂದು ವಾಟರ್ ಫಾಲ್ಸ್ ಉಂಟು. ಆಸ್ ಪರ್ ದ ಸೋರ್ಸ್ ಐ ಥಿಂಕ್ ಅರೌಂಡ್ 25-26 ವಾಟರ್ ಫಾಲ್ ಉಂಟು ಈ ರೋಡಲ್ಲಿ. ಕೌಂಟ್ ಮಾಡಲಿಕ್ಕೆ ಹೋಗಲಿಲ್ಲ, ಬಟ್ ಇಟ್ಸ್ ಒನ್ ಆಫ್ ದ ಬ್ಯೂಟಿಫುಲ್ ಘಾಟ್ ಸೆಕ್ಷನ್ ಇದು. ಲಾಸ್ಟ್ ಟೈಮ್ ನಾವು ಇಲ್ಲಿ ನಿಲ್ಲಿಸಿ ಫೋಟೋ ಎಲ್ಲ ತೆಗೆದಿದ್ದೆವು. ಈ ಸತಿ ಬೋರ್ಡ್ ಹಾಕ್ಯಾರಲ್ಲಿ ಎಂಟ್ರಿ ಆ್ಯಂಡ್ ಪಾರ್ಕಿಂಗ್ ಈಸ್ ಪ್ರೈವೇಟೆಡ್ ಅಷ್ಟೇ. ಲಾಸ್ಟ್ ಟೈಮ್ ಸ್ವಲ್ಪ ಗಟ್ಟಿ ಇಟ್ಟಿದ್ದೆವು, ಲಾಸ್ಟ್ ಟೈಮ್ ಬಿಟ್ಟಿದ್ದು, ಈ ಸತಿ ಅಲವಿಲ್ಲ ಅಲ್ಲಿ. ಓಕೆ, ವಿ ಡೋಂಟ್ ವಾಂಟ್ ಟು ಬ್ರೇಕ್ ದ ರೂಲ್ಸ್, ಇಟ್ಸ್ ಓಕೆ. ಓಕೆ, ಇದೊಂದು ಕೆಳಗೆ ಒಂದು ರೋಡ್ ಹೋಗ್ತದಲ್ಲ, ಏನೋ ಮನೆ ಏನಾದ್ರು ಇರ್ಬೋದು ಅಲ್ಲಿ. ನೋಡಿ ಕಲ್ಲೆಲ್ಲ ನೋಡಿ ಹೇಗೆ ಉಂಟು ಅಂತ. ಲೆಫ್ಟ್ ಸೈಡಿಗೆ ಫುಲ್ ಬಂಡೆ ಕಲ್ಲಿದು, ಹೆವಿ ಡೇಂಜರಸ್ ಇದು. ಮುರಿದು ಬೀಳ್ತದೆ, ಯಾವಾಗ ಮೇಲಿಂದ ಮರ ಬೀಳ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಆ್ಯಂಡ್ ಈ ರೋಡಲ್ಲಿ ಏನಂತ ಹೇಳಿದರೆ ಆನೆ ಕಾಟಗಳುಂಟು ಸ್ವಲ್ಪ ಇಲ್ಲಿ. ಸೊ ಹೋಗ್ತಾ ಇರಬೇಕು, ಎಲ್ಲಿ ಸಹ ನಿಲ್ಲಿಸ್ಲಿಕ್ಕೆ ಹೋಗಬಾರ್ದು, ಒಂದೇ ಸ್ಟ್ರೆಚ್ಚಲ್ಲಿ ಹೋಗಬೇಕು. ಅಷ್ಟು ಬ್ಯೂಟಿಫುಲ್ ಉಂಟು ಇದು ನೋಡಿ. ಫುಲ್ ಫಾರೆಸ್ಟು, ಮರದ ಕ್ಯಾನೋಪಿ, ಸೂಪರ್. ನನಗೆ ಇಂಥದ್ದೇ ರೋಡಲ್ಲಿ ಹೋಗಲಿಕ್ಕೆ ಖುಷಿ ಆಗೋದು. ಫುಲ್ ಫಾರೆಸ್ಟ್. ವಾವ್, ಇದನ್ನು ಆನ್ ಮಾಡ, ಇನ್ನೂ ಒಳ್ಳೆ ವ್ಯೂ ಸಿಗ್ತದೆ ನೋಡಿ. ಎಷ್ಟು ಬ್ಯೂಟಿಫುಲ್ ಉಂಟು ನೋಡಿ ಇದು. ಆ್ಯಂಡ್ ಹಿಂದೆ ಒಂದು ರೋಡ್ ಹೋಗ್ತದೆ, ನಿಮಗೆ ಇದರಲ್ಲಿ ಕಂಡಿರ್ಬೋದು. ಸೋ ಬ್ಯೂಟಿಫುಲ್. ಆ್ಯಂಡ್ ಇಲ್ಲಿ ಎದುರೊಂದು ಚೆಕ್ ಪೋಸ್ಟ್ ಬರ್ತದೆ ಈಗ. ಆ್ಯಂಡ್ ಇಲ್ಲಿ ನಾವು ಟಿಕೆಟ್ ತಗೊಳ್ಬೇಕಾಗ್ತದೆ, ಅವರು ಪಾಸ್ ಕೊಡ್ತಾರೆ ನಮಗೆ. ನಮಸ್ತೆ ಸರ್, ನಮ್ಮದು ಪುತ್ತೂರು ಮಂಗಳೂರು. ಓಕೆ ಸರ್. KA21 VC. ಏಯ್
ಥ್ಯಾಂಕ್ ಯು ಸರ್. ಇಲ್ಲೊಂದು ಚೆಕ್ ಪೋಸ್ಟ್ ಬರ್ತದೆ, ಇಲ್ಲಿ 20 ರೂಪೀಸ್ ಪರ್ ಬೈಕಿಗೆ 20, ಕಾರಿಗೆ ಎಷ್ಟು ಗೊತ್ತಿಲ್ಲ, ಮೇ ಬಿ 20 ಇರ್ಬೋದು ಅಥವಾ ಜಾಸ್ತಿ ಇರ್ಬೋದು ಗೊತ್ತಿಲ್ಲ. ಆ್ಯಂಡ್ ಇದರಲ್ಲೊಂದು ಟೈಮ್ ಲ್ಯಾಪ್ಸ್ ಇಟ್ಟಿದ್ದೇನೆ ಈಗ, ಕ್ರೇಜಿ ಬರ್ಬೋದು ಮಾತ್ರ ಫುಟೇಜ್. ಸೊ ನೋಡು, ಆದಷ್ಟು ರೆಕಾರ್ಡ್ ಮಾಡಲಿಕ್ಕೆ ಎಷ್ಟು ಬ್ಯಾಟ್ರಿ ಉಂಟು ಅಷ್ಟು ರೆಕಾರ್ಡ್ ಮಾಡುವ ಇದರಲ್ಲಿ. ಏನು ಚೆಕ್ ಪೋಸ್ಟ್ ನೋಡಿದ್ರಿ, ಇದು ಮುಂಚೆ ಯಾವುದು ಇರಲಿಲ್ಲ, ಯಾವ ಚೆಕ್ಕಿಂಗು ಇರಲಿಲ್ಲ, ಎಂಥ ಸಹ ಇರಲಿಲ್ಲ. ರೀಸೆಂಟ್ಲಿ 1-2 ವರ್ಷ ಹಿಂದೆ ಇದಾದದ್ದು ಮೋಸ್ಟ್ಲಿ. ಆ್ಯಂಡ್ ಇದಾಕೆ ಅಂತ ಹೇಳಿದರೆ ಇದು ಒನ್ ಆಫ್ ದ ಸೆನ್ಸಿಟಿವ್ ಏರಿಯಾ ಅಂತ ಹೇಳ್ಬೋದು, ಈ ತಲಕಾವೇರಿ ರಿಸರ್ವ್ ಫಾರೆಸ್ಟ್. ಇಲ್ಲಿ ವೈಲ್ಡ್ ಲೈಫ್ ಆ್ಯಕ್ಟಿವಿಟೀಸ್ ಉಂಟು, ಮತ್ತು ಸ್ವಲ್ಪ ಬೇರೆ ಇಲ್ಲಿಗಲ್ ಕೆಲಸ ಕೂಡ ಇರಬೇಕಿಲ್ಲಿ. ಸೊ ಅದಕ್ಕೋಸ್ಕರ ಅವರು ಇಲ್ಲಿ ಚೆಕ್ ಪೋಸ್ಟ್ ಇಟ್ಟದ್ದು. ಸೊ ಅವರಿಗೆ ಎಷ್ಟು ಜನ ಹೋಗ್ತಾರೆ, ಯಾರು ಆಚೀಚೆ ಹೋಗ್ತಾರೆ ಒಂದೊಂದು ಕೌಂಟ್ ಸಿಗ್ತದಲ್ಲ. ಆ್ಯಂಡ್ 20 ರೂಪೀಸ್ ನಮಗೆ ಫೀ ತಗೊಳ್ತಾರೆ. ಇಟ್ಸ್ ಓಕೆ ಆ್ಯಸ್ ಲಾಂಗ್ ಎಸ್ ಈ ರೋಡ್ನ ಡೆವಲಪ್ಮೆಂಟಿಗೆ ಅದನ್ನು ಖರ್ಚು ಮಾಡಿದರೆ ವೆಲ್ ಆ್ಯಂಡ್ ಗುಡ್. ಇದೆಲ್ಲ ನೋಡಿ ಅಂತೆ, ಮರದ ಬೇರೆ ನಡೆಯಿಂದ ನೀರು ಬೀಳುವುದು. ಪುರಿ ಕಾರ್ನರಲ್ಲಿ ಒಂದೊಂದು ವಾಟರ್ ಫಾಲ್ ಉಂಟು. ನೋಡಿ, ಅದರೊಂದು ವಾಟರ್ ಫಾಲ್ ಉಂಟು. ಸೊ ಈ ವಾಟರ್ ಫಾಲ್ ಈ ಘಾಟ್ನೊಂದು ಮೇನ್ ಹೈಲೈಟಿಂಗ್ ಪಾಯಿಂಟ್. ನೋಡಿ ಎಷ್ಟು ಬ್ಯೂಟಿಫುಲ್ ಉಂಟು ಅಂತ. ಬ್ಯೂಟಿಫುಲ್. ನೋಡಿ ವಾಟರ್ ಫಾಲ್ಸ್. ಫುಲ್ ಫಾರೆಸ್ಟ್ ಈಚೆ, ಆ್ಯಂಡ್ ಈಚೆ ಕೂಡ ಫುಲ್ ಫಾರೆಸ್ಟ್. ಇದೊಂದು ನನ್ನ ಫೇವ್ರೆಟ್ ಸ್ಪಾಟ್ ಇಲ್ಲಿ. ಒಂದು ಟೈಮ್ ಲ್ಯಾಪ್ಸ್ ಒಂದು ಇಡಬೇಕಿಲ್ಲ. ಯಪ್ ಆಯ್ತಾ? ಎಷ್ಟು ಬೈ ಬೈ, ಸಿ ಯು ನೆಕ್ಸ್ಟ್ ಇಯರ್. ಮರದಗೆಲ್ಲ ಬೀಳಲಿಕ್ಕೆ ರೆಡಿಯಾಗಿದೆ. ವಾವ್, ಮರದ ಕ್ಯಾನೋಪಿ ನೋಡಿ ಹೇಗುಂಟು ಅಂತ. ಫುಲ್ ಕವರ್ ಆಗಿದೆ, ಬ್ಯೂಟಿಫುಲ್ ಉಂಟು. ಇಂಥ ಸ್ಟ್ರೆಚ್ಚನ್ನೇ ನಾವು ಹುಡ್ಕೊಂಡು ಬರೋದು. ಹೈವೇಲಿ ಹೋದರೆ ಯಾವುದೂ ಎಕ್ಸ್ಪೀರಿಯನ್ಸ್ ಸಿಕ್ಕೋದಿಲ್ಲ. ಆ ಟ್ರಾಫಿಕ್, ಆ ಹಾರ್ನ್, ಆ ರೋಡ್ ಬ್ಲಾಕ್. ಬಟ್ ಆ್ಯಕ್ಚುಲಿ ಒಂದು ಎಕ್ಸ್ಪೀರಿಯೆನ್ಸ್ ಬೇಕು ಅಂತ ಹೇಳಿದರೆ ಇಂಥ ರೋಡ್ಸಲ್ಲಿ ಬರಬೇಕು. ಐಸೋಲೇಟೆಡ್ ರೋಡ್ಸ್. ಇಲ್ಲಿ ನಿಮಗೆ ಎಲ್ಲ ಟೈಪಿನ ಎಕ್ಸ್ಪೀರಿಯೆನ್ಸ್ ಸಿಗ್ತದೆ. ಬೀಟ್ ಫ್ರಮ್ ನೇಚರ್ ಪ್ಲಸ್ ಇನ್ಫೈನೈಟ್ ನಂಬರ್ ಆಫ್ ವಾಟರ್ ಫಾಲ್ಸ್. ಅಲ್ಲಿ ಒಂದು ಫಾಲ್ಸ್ ಉಂಟು ನೋಡಿ, ಅಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ ಅಲ್ಲಿ. ಆಲ್ಸೋ ಅಷ್ಟೇ ಕಾಷಿಯಸ್ ಕೂಡ ಆಗಿರಬೇಕಿಲ್ಲಿ. ಯಾವಾಗ ವೈಲ್ಡ್ ಅನಿಮಲ್ಸ್ ಎನ್ಕೌಂಟರ್ ಆಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನೋಡಿ ಇನ್ನೊಂದು ವಾಟರ್ ಫಾಲ್, ಪ್ರತಿ ಟರ್ನಲ್ಲೊಂದು ವಾಟರ್ ಫಾಲ್ ಉಂಟು. ಆ್ಯಂಡ್ ಇದು ಯಾವಾಗ ಜರಿತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಈ ಲೆಫ್ಟ್ ಸೈಡಿಂದ ಗುಡ್ಡೆ. ಸೊ ಅದು ಒಂದು ಎಕ್ಸ್ಪೀರಿಯೆನ್ಸ್. ಇನ್ನೊಂದು ಬ್ಯೂಟಿಫುಲ್ ವಾಟರ್ ಫಾಲ್ಸ್ ಇಲ್ಲಿದು, ಈ ಘಾಟಿದೆ. ಇಲ್ಲಿ ದೊಡ್ಡ ಬೋರ್ಡ್ ಉಂಟು ನೋಡಿ, ನೋ ಪಾರ್ಕಿಂಗ್ ಅಂತ. ಯಾಕೆಂತ ಹೇಳಿದರೆ ಇದೆಲ್ಲ ಎಲಿಫೆಂಟ್ ಇದು ಕಾರಿಡಾರ್. ಇಲ್ಲಿ ಸುಮಾರು ಆನೆಗಳ ಆಚೀಚೆ ಕ್ರಾಸ್ ಆಗ್ತದೆ ಈ ರೋಡಲ್ಲಿ. ಆ್ಯಂಡ್ ಎಲ್ಲ ದೊಡ್ಡ ಬೋರ್ಡ್ ಇತ್ತು ಹಿಂದೆ, ಎಲಿಫೆಂಟ್ ಕ್ರಾಸಿಂಗ್ ಝೋನ್ ಅಂತ. ಫುಲ್ ಕತ್ತಲಾಗಿದೆ ಮಾರೀಗ. ಲಿಟ್ರಲಿ ಸಾಯಂಕಾಲ ಒಂದು ಸನ್ಸೆಟ್ ಆದ ನಂತರ ಬಂದಾಗೆ ಫೀಲ್ ಆಗ್ತಾ ಉಂಟು. ಬಟ್ ದ ಟೈಮ್ ಈಸ್ ಜಸ್ಟ್ 11:30. ಇಲ್ಲೇ ನಿಮಗೆ ಗೊತ್ತಾಗ್ತದೆ ಇದೆಷ್ಟು ಡೆನ್ಸ್ ಫಾರೆಸ್ಟ್ ಅಂತ. ಈಗ ಎದುರಿಂದ ಒಂದು ಕಾರು ಪಾಸ್ ಆಯ್ತಲ್ಲ, ಸೊ ಲೆಕ್ಕ ಮಾಡಿ ನಮಗೆ
ಇಡೀ ಒಂದು ಕರಿಕೆ ಟು ಭಾಗಮಂಡಲ ಸಾಧಾರಣ ಒಂದು 20-25 ಕಿಲೋಮೀಟ್ರಲ್ಲಿ ಖಾಲಿ ಒಂದು 4-5 ಕಾರ್ ಅಷ್ಟೇ ಸಿಕ್ಕಿದೆ ಎದುರಿಂದ ಬರುವಂಥ ಟ್ರಾಫಿಕಲ್ಲಿ. ಸೊ ಇಲ್ಲೇ ಗೊತ್ತಾಗ್ತದೆ ಎಷ್ಟು ಐಸೋಲೇಟೆಡ್ ಘಾಟ್ ಸೆಕ್ಷನ್. ಇಲ್ಲಿ ಹೆಚ್ಚು ಜನ ಟ್ರಾವೆಲ್ ಮಾಡೋದಿಲ್ಲ, ಓನ್ಲಿ ಲಿಮಿಟೆಡ್ ನಂಬರ್ ಆಫ್ ಪೀಪಲ್ ಈ ರೋಡಲ್ಲಿ ಟ್ರಾವೆಲ್ ಮಾಡೋದು. ನೋಡಿ ರೋಡ್ ಹೇಗೆ ಉಂಟು ನೋಡಿ, ಎಷ್ಟು ಚೆಂದ ಉಂಟು ನೋಡಿ ಅಂತೆ. ಒಂದು ಮಾನ್ಸೂನಲ್ಲಿ ಬರಲಿಕ್ಕಿಲ್ಲೊಂದು ಇದರಷ್ಟು ದೊಡ್ಡ ಖುಷಿ ಯಾವುದೂ ಇಲ್ಲ. ಇಂಥ ರೋಡಲ್ಲಿ ಟ್ರಾವೆಲ್ ಮಾಡೋ ಖುಷಿ ಉಂಟಲ್ಲ ಬೇರೆ ಎಲ್ಲಿ ಸಿಕ್ಕೋದಿಲ್ಲ. ನೋಡಿ ಎಷ್ಟು ಬ್ಯೂಟಿಫುಲ್ ಉಂಟು ನೋಡಿ. ಲಿಟ್ರಲಿ ಇದೊಂದು ಯಾವುದೊಂದು ಡಿಫ್ರೆಂಟ್ ಲೋಕದಲ್ಲಿ ಹೋದಾಗ ಆಗ್ತಾ ಉಂಟು. ಆ ಫಾಗ್, ಆ ಥಿಕ್ ಫಾರೆಸ್ಟ್ ಆ್ಯಂಡ್ ಇನಫ್ ಆಫ್ ದ ವಾಯ್ಸ್ ಓವರ್. ಹೋಪ್ಫುಲಿ ನಿಮಗಿದು ಈ ಫಾರ್ಮೇಟ್ ನಿಮಗೆ ಖುಷಿ ಆಯಿತು ಅನಿಸ್ಕೊಳ್ತಾನೆ. ನನಗೂ ಬೇರೆ ಆಪ್ಷನ್ ಇಲ್ಲ, ಇದೇ ಟೈಪ್ ವಾಯ್ಸ್ ಓವರ್ ಕೊಡಬೇಕಷ್ಟೇ. ಈಗ ಒಂದು ಫುಲ್ ನಮ್ಮ ಕರಿಕೆ ಭಾಗಮಂಡಲ ಘಾಟಿಗೊಂದು ಟೈಮ್ ಲ್ಯಾಪ್ಸ್ ನೋಡಿ ಹೇಗುಂಟು ಅಂತ. Reached Bhagavandala.